ಬೇಲಿನ ಯಾರಾದರೂ ಅಲಂಕಾರಕ್ಕೆ ಇಟ್ಕೊಳ್ತಾರ? ಅದ್ರ ಕೆಲಸ ಕಾವಲು. ನಾನು ಆರ್ಯವರ್ಧನ್ ಸಾರ್ಗೆ ಬೇಲಿ. ಏನೇ ಕೆಲಸಗಳಿದ್ರು ಅದು ನನ್ನನ್ನು ದಾಟಿ ಹೋಗಬೇಕು. ಅದನ್ನು ಮಾಡಬೇಕಾಗಿರೋದು ನನ್ನ ಕೆಲಸ. ಆದರೆ ಕೆಲವು ಸಲ ಕೆಲವು ವಿಷಯಗಳು ನನ್ನ ಕಣ್ತಪ್ಪಿ ಹೋಗ್ತವೆ. ನೀವೇ ಯೋಚನೆ ಮಾಡಿ ಮೇಡಮ್, ಮನೆ ಸುತ್ತ ಹಾಕಿರೋ ಬೇಲಿ ಎಲ್ಲೋ ಒಂದು ಕಡೆ ಕಟ್ಟಾಗಿದೆ, ಮುರಿದು ಬಿದ್ದಿದೆ ಅಂದರೆ ಏನಾಗ್ಬೋದು? ನೀವು ಹೇಳಿ ಮೇಡಮ್. ಕಳ್ಳರು ಒಳಗೆ ನುಗ್ತಾರೆ ಸರ್. ಕರೆಕ್ಟ್. ನೀವು ಪರೀಕ್ಷೆಯಲ್ಲಿ ಖಂಡಿತ ಪಾಸ್ ಆಗ್ತೀರಾ. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ ಅನು ಮೇಡಮ್. ಅಲ್ಲ ಸರ್, ನೀವ್ಯಾಕೆ ಇದನ್ನೆಲ್ಲ ನನ್ನ ಹತ್ರ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ ಮೇಡಮ್, ನನ್ಗೆ ಯಾವತ್ತೂ ಈ ರೀತಿ ಮಾತಾಡಿ ರೂಢಿ ಇಲ್ಲ ಅಂತ. ಸರಿ, ಎಲ್ಲದಕ್ಕೂ ಮಾತಿಗಿಂತ ದೃಶ್ಯನೇ ಪವರ್ಫುಲ್. ನೆನಪಾಯ್ತಾ? ಅವತ್ತು ಆರ್ಯ ಸರ್ ಪದೇ ಪದೇ ಎಕ್ಸಾಮ್ ಚೆನ್ನಾಗಿ ಮಾಡು ಅಂಥೇಳಿ ಕೈ ಹಿಡಿದು ಕರ್ಕೊಂಡು ಹೋದ್ರಲ್ಲ. ಯಾವುದೋ ಸಾಂಗು ಬರ್ತಾ ಇತ್ತು ಹೋಟ್ಲಿಂದ, ಚೆನ್ನಾಗಿತ್ತು. ಅವತ್ತು ನಿಮ್ಮಿಬ್ಬರಲ್ಲಿ ಯಾರ ಸಮಯ ಚೆನ್ನಾಗಿತ್ತೋ ಗೊತ್ತಿಲ್ಲ ಅನು ಮೇಡಮ್. ಅನಾಹುತ ತಪ್ಪಿತು. ಇಲ್ಲ ಅಂದಿದ್ರೆ ಇವತ್ತು ಆರ್ಯವರ್ಧನ್ ಸರ್ ಜೀವಂತವಾಗಿರ್ತಾ ಇರಲಿಲ್ಲ. ಆರ್ಯ ಸರ್ಗೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ನೂರಾರು ಪಾರ್ಟ್ನರ್ಸ್ ಇದ್ದಾರೆ, ಹಾಗೆ ಎದುರಾಳಿಗಳೂ ಇದ್ದಾರೆ. ಅವರೆಲ್ಲ ಒಂಥರ ಪ್ರೀತಿ ಇದ್ದ ಹಾಗೆ, ಕಣ್ಣಿಗೆ ಕಾಣಿಸಲ್ಲ. ಸಮಯ ಸಿಕ್ಕಾಗ ಕತೆ ಮುಗಿಸೋಕೆ ಕಾಯ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಆದರೆ ನ್ಯೂಸ್, ಸೋಷಿಯಲ್ ಮೀಡಿಯಾ, ಅಷ್ಟೇ ಯಾಕೆ ಸರ್ಕಾರದವರೆಗೂ ಕಾಡ್ಗಿಚ್ಚ ಥರ ಹರಡುತ್ತೆ. ಆರ್ಯವರ್ಧನ್ ಅವರ ಕಂಪ್ನಿನಲ್ಲಿ ಕೆಲಸ ಮಾಡೋ ಎಂಪ್ಲಾಯ್ ಅನು ಸಿರಿಮನನ್ನು ಭೇಟಿ ಮಾಡೋಕ್ಕೆ ಹೋದಾಗ ಡ್ಯಾಶ್ 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 ಅನಾಹುತ ಆಯಿತು ಅಂತ ಕೇಳೋಕ್ಕೆ ನಿಮ್ಮನೇಲೂ ಖುಷಿ ಪಡಲ್ಲ ಅಲ್ವಾ ಮೇಡಮ್? ಇಷ್ಟೊತ್ತು ಫ್ರೆಂಡಾಗಿ ಮಾತಾಡದೆ ಸುದ್ದಿ ತಿಳಿಸ್ದೆ. ಈಗ ಸ್ವಲ್ಪ ಜೆ ದ ಪರ್ಸನಲ್ ಸೆಕ್ಯೂರಿಟಿ ಆಫ್ ಆರ್ಯವರ್ಧನ್ ಆಗಿ ಮಾತಾಡ್ತೀನಿ. ಇನ್ಮೇಲೆ ಆರ್ಯ ಸರ್ ಜೊತೆ ಓಡಾಡೋದು, ಮಾತಾಡೋದು ಅಷ್ಟೇ ಯಾಕೆ, ಅವ್ರನ್ನ ಭೇಟಿ ಮಾಡಬೇಕು ಅಂದ್ಕೊಳ್ಳೋದು ಸಹ ಮಾಡಬೇಡಿ. ನಿಮ್ಮನ್ನು ಎರೆಹುಳು ಹಾಗೆ ಬಳಸ್ಕೊಂಡು ಆರ್ಯ ಸರ್ನ ಮುಗಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ನಿಮ್ಮಿಂದ ಆರ್ಯ ಸರ್ ಪ್ರಾಣಕ್ಕೆ ಅಪಾಯ ಬರಬೇಕಾ? ಗುಡ್. ಇನ್ನು ಮೇಲೆ ನೀವೆಲ್ಲಿರ್ತೀರೋ ಅಲ್ಲೇ ಇರ್ತೀರಾ.
ಬೇಲಿ ದಾಟಲ್ಲ ಅಂದ್ಕೊಳ್ತೀನಿ. ಇದನ್ನು ಮತ್ತೆ ಮತ್ತೆ ನೆನೆಸೋ ಹಾಗೆ ಮಾಡದೇ ಇರೋದು ನಿಮ್ಮ ಕೈಲಿದೆ. ಬರ್ತೀನಿ. ರಮ್ಯಾ, ಬಾಯ್. ಸರ್, ಸುಬ್ಬು, ಈಗ ತಾನೇ ನಿನ್ನ ನೆನೆಸ್ಕೊಂಡು ಸಾಸಿವೆ ಡಬ್ಬಿನ ಮುಚ್ಚಿಡ್ತಾ ಇದ್ದೆ. ಇವತ್ತು ಸಂಬಳದ ದಿನ ಅಲ್ವಾ, ನೀನು ಲೇಟಾಗಿ ಬರ್ತೀಯ ಅಂತ ಗೊತ್ತಿತ್ತು. ಅದಕ್ಕೆ ಕಾಫಿನ ಮುಂಚೆನೇ ಮಾಡಿಟ್ಬಿಟ್ಟೆ. ಹೇಳ್ದೇನೆ ಮಾಡ್ಕೊಂಬಂದ್ಬಿಟ್ಟಿದ್ಯಾ? ಇದೇನು ಸುಬ್ಬು, 2 ನೋಟ್ ಕೊಟ್ಟು ಸುಮ್ಮನೆ ಆಗ್ಬಿಟ್ರೆ? ಈ ತಿಂಗಳು ಬರೀ 4,000ನಾ? ಕಾಂಟ್ರಾಕ್ಟರ್ ಚಂದ್ರಶೇಖರು ಅಂಗಡಿ ಹತ್ರ ಬಂದಿದ್ರೆ ಈ ತಿಂಗಳು ಕೊಡೋಕ್ಕಾಗಲ್ಲ, ಬರೋ ತಿಂಗಳು ಕೊಡ್ತೀನಿ ಅಂತ ಬಡ್ಡಿ ಕೊಟ್ಬಿಟ್ಟು ಬರಬೇಕಾಗಿತ್ತು. ಹೇಳಿದೆ ಪುಷ್ಪ, ಅವ್ನು ಕೇಳಲಿಲ್ಲ. ಗಲಾಟೆ ಮಾಡಿ ಕೊಡೋದೆಲ್ಲ ಕೊಡಲೇಬೇಕು ಅಂತ ಇಸ್ಕೊಳೋದ. ನಿಮ್ಮ ಯಜಮಾನ ಅವನಲ್ಲ, ಅವನೇ ಆ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿ ಇವತ್ತು ಸಂಬಳದ ದಿನ ಕಿತ್ಕೊಂಡು ಹೋಗು ಅಂತ ಹೇಳಿರ್ತಾನೆ. ಅಯೋಗ್ಯ ಅವನು. ಇರಲಿ ಬಿಡು, ಯಾವತ್ತಿದ್ರೂ ಕೊಡಲೇಬೇಕಲ್ವಾ? ಕೊಡಲೇಬೇಕಾಗಿತ್ತು ಅಂದರೆ ಈ ತಿಂಗಳು ನಾನು 4,000 ರೂಪಾಯಿ ಇಟ್ಕೊಂಡು ಸಂಸಾರ ಹೆಂಗೆ ನಡೆಸಲಿ ಸುಬ್ಬು? ಹೋಗ್ಲಿ ಬಿಡು, ಬರೋ ತಿಂಗಳು ಅನ್ನಕ್ಕೆ ಸಂಬಳ ಬರುತ್ತಲ್ಲ, ಹೆಂಗಾರ ಅಡ್ಜಸ್ಟ್ ಮಾಡೋಣ. ಅನು ಅಲ್ವಾ? ಪುಷ್ಪ, ಅನು ಸಂಬಳನ ನಾವು ಬಳಸ್ಕೊಳ್ಳೋದು ಬೇಡ.